ನಮ್ಮ ಕನಸುಗಳನ್ನು ನನಸು ಮಾಡಬೇಕಾದ್ರೆ ನಾವು ನಿರಂತರವಾಗಿ ಜನಪರವಾಗಿ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಬ್ರಿಟಿಷ್ನವರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿ ಈ ದೇಶದ ಸಂಪತ್ತನ್ನು ಲೂಟಿ ಹೊಡೆದುಬಿಟ್ಟಿದ್ರು. ಬರದು ಮಾಡಿಬಿಟ್ಟಿದ್ರು ದೇಶನ. ಅನಕ್ಷರತೆ ಇತ್ತು, ಬಡತನ ಇತ್ತು, ಊಟಕ್ಕೆ ತೊಂದರೆ ಇತ್ತು, ಉದ್ಯೋಗ ಇರಲಿಲ್ಲ. ಸೊ ಅಂತ ಪರಿಸ್ಥಿತಿನಲ್ಲಿ ನೆಹರು ಅವರು ಈ ದೇಶದ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿಯಾಗಿ ತಗೊಂಡು ಅದಕ್ಕೆ ನೆಹರೂರವರು ಹಾಕಿದಂಥ ಅಡಿಪಾಯ ಇದೆಯಲ್ಲ, ಇವತ್ತು ದೇಶ ಚಂದ್ರಶೇಖರ್ ಹೇಳಿದ್ರು ನಾವು ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿದ್ದೀವಿ ಅಂತ. ಇನ್ನು ನಾವು ಜಪಾನನ್ನ ಹಿಂದಕ್ಕೆ ಹಾಕಿಲ್ಲ ಅಂತೇಳಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಅಂದ್ರೆ 5ನೇ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ. GDP ದೇಶದ GDP, ಜಗತ್ತಿನ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ದೇಶದ ಸಂಪತ್ತು ಅದು ನಾವು ಇವತ್ತು ಇಡೀ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರಲ್ಲ. ಇದಕ್ಕೆ ಕಾರಣ ಜವಾಹರ್ಲಾಲ್ ನೆಹರು ಅನ್ನೋರು. ಅವರು ಅವತ್ತು ಅಡಿಪಾಯ ಹಾಕದೆ ಹೋಗಿದ್ದಾರೆ. ಇಷ್ಟೊಂದು ಆರ್ಥಿಕವಾಗಿ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆಧುನಿಕ ಭಾರತ ನಿರ್ಮಾತೃ ಯಾರು ಇದ್ರೆ ಅದು ಜವಾಹರ್ಲಾಲ್ ನೆಹರು.